ತಮಿಳಿನಲ್ಲಿ ನಡೆದ ಕಾಲ್ತುಳಿತದ ಬಳಿಕ ನಟ ವಿಜಯ್ ಅವರ ರಾಜಕೀಯ ಜರ್ನಿ ಬದಲಾಗಿದೆ. ಟಿವಿಕೆ ಅಧ್ಯಕ್ಷರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂಬ ಒತ್ತಾಯ ಹೆಚ್ಚಾಗಿದೆ. ಬರಹಗಾರರು, ಕವಿಗಳು, ಬುದ್ಧಿಜೀವಿಗಳು, ಕಾರ್ಯಕರ್ತರು ಮತ್ತು ಪತ್ರಕರ್ತರು ವಿಜಯ್ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ಸರ್ಕಾರಕ್ಕೆ 300ಕ್ಕೂ ಹೆಚ್ಚು ಪ್ರಗತಿಪರರು ಸಹಿ ಸಮರದ ಮೂಲಕ ಜಂಟಿ ಹೇಳಿಕೆಯನ್ನು ನೀಡಿದ್ದಾರೆ. ತಮಿಳುನಾಡಿನ ಜನರು ಈ ಘಟನೆಯಿಂದ ತೀವ್ರ ದುಃಖಕ್ಕೀಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸುಳ್ಳು ಮಾಹಿತಿಯ ಹರಡುವಿಕೆ ಮತ್ತು ಸಾವಿನ ಸಂಖ್ಯೆ ಕಡಿಮೆ ತೋರಿಸಲು ಪ್ರಯತ್ನ ಮಾಡಿರುವುದರಿಂದ ಈ ಜಂಟಿ ಹೇಳಿಕೆ ನೀಡಬೇಕಾಗಿ ಬಂದಿದೆ. ವಿಜಯ್ ಅವರ ಕರೂರು ರ್ಯಾಲಿ ಕಾರ್ಯಕ್ರಮದ ವಿಡಿಯೋಗಳನ್ನು ನೋಡಿದಾಗ ಲಕ್ಷಾಂತರ ಜನರು ಸೇರಿದಲ್ಲಿ ಸಾಕಷ್ಟು ಆಹಾರ, ನೀರು ಅಥವಾ ಶೌಚಾಲಯ ಸೌಲಭ್ಯಗಳಿಲ್ಲದೆ ಜನರನ್ನ 7 ಗಂಟೆಗಳಿಗಿಂತ ಹೆಚ್ಚು ಕಾಲ ಕಾಯುವಂತೆ ಮಾಡಲಾಗಿದೆ. ನಂತರ ವಿಜಯ್ ಅವರು ಕಾರ್ಯಕ್ರಮದ ಸ್ಥಳಕ್ಕೆ ಬಂದಾಗ ಅವರ ಮುಖವನ್ನು ನೋಡಲು ಸಾಧ್ಯವಾಗದೆ ಅವರ ಪ್ರಚಾರ ವಾಹನವನ್ನು ಹಿಂಬಾಲಿಸಲು ಒತ್ತಾಯ ಮಾಡಲಾಗಿದೆ ಎಂದು ತೋರಿಸಲಾಗಿದೆ. ಇವು ಕಾಲ್ತುಳಿತ ಮತ್ತು ಸಾವುಗಳಿಗೆ ಕಾರಣವಾದ ಅಂಶಗಳು. ವಿಜಯ್ ಅವರು ರಾಜಕೀಯ ಪಕ್ಷವನ್ನು ಪ್ರಾರಂಭಿಸಲು ಅಥವಾ ಅವರ ಬೆಂಬಲಿಗರನ್ನ ಭೇಟಿ ಮಾಡಲು ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಅವರು ಬಳಸಿದ ವಿಧಾನಗಳು ದೇಶದ ರಾಜಕೀಯ ಸಂಸ್ಕೃತಿ, ಸಾರ್ವಜನಿಕ ಜೀವನ ಮತ್ತು ವೈಯಕ್ತಿಕ ಘನತೆಗೆ ಸೂಕ್ತವಲ್ಲ. ವಿಜಯ್ ಅವರೇ ಆರಂಭದಲ್ಲಿ ತಮ್ಮ ಅಭಿಮಾನಿಗಳೇ ಬುದ್ಧಿ ಮಾತು ಹೇಳಬೇಕಾಗಿತ್ತು. ಅವರನ್ನ ಸರಿಯಾದ ಮಾರ್ಗಕ್ಕೆ ತರುವಂತೆ ಸಲಹೆಯನ್ನ ನೀಡಬೇಕಾಗಿತ್ತು. ವಿಜಯ್ ಅಂತಹ ಯಾವುದೇ ಉಪಕ್ರಮವನ್ನು ತೆಗೆದುಕೊಳ್ಳಲಿ ವಿಫಲರಾಗಿದ್ದಾರೆ. ಅವರ ಕಣ್ಣ ಮುಂದೆಯೇ ವಿಪತ್ತು ತೆರೆದುಕೊಂಡರು. ವಿಜಯ್ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಯಾವುದೇ ಪ್ರಯತ್ನ ಮಾಡಲಿಲ್ಲ ಮತ್ತು ಸ್ಥಳದಿಂದ ಹೊರಟು ಹೋದರು. 2 ದಿನಗಳ ಮೌನದ ನಂತರ ಅವರ ಪಿತೂರಿ ಸಿದ್ಧಾಂತಗಳಿಂದ ಬಲಪಡಿಸಲ್ಪಟ್ಟ ವಿಡಿಯೋವೊಂದನ್ನು ಬಿಡುಗಡೆ ಮಾಡುವುದು ಎಷ್ಟು ಸರಿ ಎಂದು ಹೇಳಿಕೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೆಲವು ಪ್ರಮುಖ ಸಹಿ ಮಾಡಿದವರಲ್ಲಿ ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಕೆ ಚಂದ್ರು, ನಿವೃತ್ತ ಐಎಎಸ್ ಕಚೇರಿ ಎಂಜಿ ದೇವಸಹಾಯಂ ಇದ್ದಾರೆ. ಇನ್ನು ಮಾನವ ಹಕ್ಕುಗಳ ಕಾರ್ಯಕರ್ತ ಹೆನ್ರಿ ತಿಫಗ್ನಿ, ಬರಹಗಾರರಾದ ವನ್ನದಾಸನ್, ಪೊನ್ನೀರನ್, ಕಲಾಪ್ರಿಯ, ಪೆರುಮಾಳ್ ಮುರುಗನ್, ಇಮಯಂ ಬಾಮಾ ಮತ್ತು ಕವಿಗಳಾದ ಯುಗಭಾರತಿ, ಸುಗೀರ್ ತರಾಣಿ ಕುಟ್ಟಿ ಇತರರು ಸೇರಿದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.